ಫೈನಲಿ ಗೈಸ್, ಟಾಕ್ಸಿಕ್ ಮೂವಿದು ಹೊಸ ಅಪ್ಡೇಟ್ ಸಿಕ್ಕಿದೆ. ಅದು ಅಪ್ಡೇಟ್ ಅಂತ ಅಲ್ಲ, ಒಂದು ಹೊಸ ರೆಕಾರ್ಡ್ ಅಂತಾನೆ ಹೇಳ್ಬೋದು. ಅದೇನು ರೆಕಾರ್ಡ್ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇದೆ, ಟಾಕ್ಸಿಕ್ ಮೂವಿ ಅನೌನ್ಸ್ ಆದಾಗಿಂದ ಒಂದಲ್ಲ ಒಂದು ರೆಕಾರ್ಡ್ ಕ್ರಿಯೇಟ್ ಆಗ್ತಾನೆ ಇದೆ. ಇನ್ನು ಬಜೆಟ್ ವಿಷಯಕ್ಕೆ ಬಂದರೆ, ಬಜೆಟ್ ರೆಕಾರ್ಡ್ 600 ಅಂದರೆ 600 ಕೋಟಿ ಬಜೆಟ್ಟು. ಇನ್ನು ಮೊನ್ನೆ ಟೀಸರ್ ಬಿಟ್ಟಿದ್ದು, ಟೀಸರು ಆಲ್ಮೋಸ್ಟ್ ವಿತಿನ್ 24 ಅವರ್ಸಲ್ಲೇ 200 ಮಿಲಿಯನ್ ವ್ಯೂಸ್ ಅಕ್ರಾಸ್ ಆಲ್ ಪ್ಲಾಟ್ಫಾರ್ಮ್ ಕ್ರಾಸ್ ಆಗಿತ್ತು. ಇನ್ನು ಇವತ್ತು ಬೆಳಗ್ಗೆ ತಾನೇ KVN ಅವರು ಪೋಸ್ಟ್ನ ಬಿಟ್ಟಿದ್ದಾರೆ. ಏನು ಪೋಸ್ಟ್ ಅಪ್ಪ ಅಂದರೆ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ SVC ಅಂದರೆ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರು ಥಿಯೇಟ್ರಿಕಲ್ ರೈಟ್ಸ್ನ ಟಾಕ್ಸಿಕ್ ಥಿಯೇಟ್ರಿಕಲ್ ರೈಟ್ಸ್ನ 120 ಕೋಟಿಗೆ ತಗೊಂಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದು ಹೊಸ ರೆಕಾರ್ಡ್ ಏನಪ್ಪ ಅಂದರೆ, 120 ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಪ್ರೀ ಬಿಸ್ನೆಸ್ ನೋಡಿದ್ರೆ ಅಂದರೆ ಪ್ರೀ ರಿಲೀಸ್ ಬಿಸ್ನೆಸ್ ಇನ್ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ನೋಡಿದ್ರೆ ಟಾಪ್ 10 ಲಿಸ್ಟ್ಗೆ ಟಾಕ್ಸಿಕ್ ಸೇರ್ಕೊಂಡಿದೆ. ಅಂದರೆ ಏನಪ್ಪ, ಟಾಪ್ 10ಗೆ ಸೇರ್ಕೊಂಡ ತಕ್ಷಣ ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿದೆ ಅಂದರೆ, ಟಾಪ್ 1ನಲ್ಲಿ ಟಾಪ್ ಪ್ಲೇಸಲ್ಲಿ RRR, ಪುಷ್ಪ 2, ಸಾಹೋ, ಬಾಹುಬಲಿ ಈ ರೀತಿ ಇದೆ. ಆದರೆ ಇದೇನು ಹೊಸ ದಾಖಲೆ ಅಂದರೆ, ಇಲ್ಲಿ ಟಾಪ್ 10ನಾಗ ಇರೋವಲ್ಲ ಆಲ್ಮೋಸ್ಟ್ ತೆಲುಗು ಫಿಲಮ್ಸೇ, ಅಂದರೆ ಒರಿಜಿನಲಿ ತೆಲುಗು ಫಿಲಮ್ಸ್. ಆದರೆ ಟಾಕ್ಸಿಕ್ ಮಾತ್ರ ನಾನ್ ತೆಲುಗು ಫಿಲಮ್, ಅಂದರೆ ಒರಿಜಿನಲಿ ಕನ್ನಡ ಇಂಗ್ಲೀಷ್ ಮೂವಿ. ಈ ಲಿಸ್ಟಲ್ಲಿರೋ ಒಂದೇ ಒಂದು ಫಿಲಮ್ ಅಂದರೆ ಇದು. ಅಂದರೆ ಈ ಬೇರೆ ಎಲ್ಲ ತೆಲುಗು ಫಿಲಮ್ ನಡುವೆ ಟಾಕ್ಸಿಕ್ ಮೂವಿ ಬಂದಿದೆ ಅಂದರೆ ಇದ್ರ ಕ್ರೇಜ್ ಯಾವ ರೀತಿ ಇರ್ಬೋದು ಅಂದರೆ, 120 ಕೋಟಿ ಇದ್ದಾಗಿಂದ್ರೆ ಅಂದರೆ ಥಿಯೇಟ್ರಿಕಲ್ ರೈಟ್ ಸೇಲ್ ಆಗಿದೆ ಅಂದರೆ ಬರೀ 120 ಕೋಟಿ ಕಲೆಕ್ಷನ್ ಅಂತ ಅಲ್ಲ. ಅಂದರೆ ಅದು ಡಿಸ್ಟ್ರಿಬ್ಯೂಟರ್ಸ್ ರೈಟ್ಸ್ ತಗೊಂಡಿದ್ದಾರೆ. 120 ಕೋಟಿ ಕೊಟ್ಟು ತಗೊಂಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು 200 to 250 ಕೋಟಿ ಕಲೆಕ್ಷನ್ ಆಗ್ಬೋದು. ಕಲೆಕ್ಷನ್ ಆದರೆ ಅದರಲ್ಲಿ ಡಿಸ್ಟ್ರಿಬ್ಯೂಟರ್ ಶೇರು, ಪ್ರೊಡ್ಯೂಸರ್ ಶೇರ್ ಅಂತ ಸಪ್ರೇಟ್ ಮಾಡ್ತಾರೆ. ನಿಮ್ಗೇನು ಅನಿಸುತ್ತೆ, ಟಾಕ್ಸಿಕ್ ಮೂವಿ ಎಷ್ಟು ಕಲೆಕ್ಷನ್ ಮಾಡ್ಬೋದು ವರ್ಲ್ಡ್ ವೈಡ್ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.